ಹೂಕೋಸಿಗೆ ಹಾಕೋಷ್ಟು ಕೆಮಿಕಲ್ಸ್ನ ಯಾವುದೇ ತರಕಾರಿಗೂ ಹಾಕಿ ಬೆಳೆಯಲ್ಲ ಅಂತ ಹೇಳ್ತಾರೆ. ತುಂಬ ಕೆಮಿಕಲ್ಸ್ನ ಹಾಕಿ ಬೆಳೆಯುವಂಥ ತರಕಾರಿ ಅಂದರೆ ಹೂಕೋಸು ಮತ್ತು ಎಲೆಕೋಸು. ವಾರದಲ್ಲಿ 3 ದಿನ ಇದಕ್ಕೆ ಔಷಧಿನ ಸಿಂಪಡಣೆ ಮಾಡಿರ್ತಾರೆ. ಹಾಗಾಗಿ ಇದನ್ನು ತಿನ್ನೋದು ತುಂಬಾ ಒಳ್ಳೆಯದು. ಆದರೆ ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ತಿನ್ನೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಹೂಕೋಸು ತಂದಿದ ತಕ್ಷಣ ಯಾವುದೇ ಕಾರಣಕ್ಕೂ ನೀವು ಬೇರೆ ತರಕಾರಿ ಸೊಪ್ಪುಗಳ ಜೊತೆ ಇದನ್ನು ಇಡೋದಕ್ಕೆ ಹೋಗಬೇಡಿ. ಇದರಲ್ಲಿ ತುಂಬ ಚಿಕ್ಕ ಚಿಕ್ಕ ಹುಳಗಳಿರುತ್ತೆ, ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಅಂಥ ಹುಳಗಳು ಇದರಲ್ಲಿ ಸೇರಿಕೊಂಡಿರುತ್ತೆ. ಹಾಗಾಗಿ ಇದನ್ನು ಉಪಯೋಗಿಸುವಾಗ 3ರಿಂದ 4 ಸಲ ತೊಳೀರಿ. ಹಾಗೆ ಬಿಸಿ ನೀರಲ್ಲಿ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ನೆನೆಸಿಟ್ಟು ಆನಂತರ ಇದನ್ನು ಉಪಯೋಗಿಸೋದು ತುಂಬ ಒಳ್ಳೆಯದು. ಈ ರೀತಿ ಕಟ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಹಾಕಿ ಆನಂತರ ನೀವು ಫ್ರಿಜ್ಜಲ್ಲಿ ಇಡೋದು ತುಂಬ ಒಳ್ಳೆಯದು. ಈ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲವನ್ನೂ ಇಟ್ಟಿರ್ತೀವಿ, ಅದ್ರ ಜೊತೆಗೆ ಇದರಲ್ಲಿರುವಂಥ ಹುಳ ಸೇರ್ಕೊಂಡ್ಬಿಡುತ್ತೆ. ಸೊ ಅದು ನಮ್ಮ ಹೊಟ್ಟೆ ಕೂಡ ಸೇರುತ್ತೆ. ಸೊ ಹೀಗೆ ನೀವು ಹೂಕೋಸನ್ನ ನೀಟಾಗಿ ಮೈಂಟೈನ್ ಮಾಡಿ ಕ್ಲೀನ್ ಮಾಡಿ ಆನಂತರ ಉಪಯೋಗಿಸಿ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.